ಮೂರನೇ ಅಧ್ಯಾಯ 6ನೇ ಶ್ಲೋಕ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ನ ಅಥವಾ ಮನಸಾಚರನ್ನ, ಎರಡು ತರ ಇದೆ. ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಸಾರತ್ ಸ ಉಚ್ಯತೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಹ ಆಸ್ತೆ ಮನಸಾ ಚರನ್ ಅಥವಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸಹ ಉಚ್ಯತೆ. ಅಂದ್ರೆ ಕೃಷ್ಣ ಹಿಂದೆ ಕೊಟ್ಟಂತ ಸಂದೇಶ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತು. ಯಾರೂ ಕೂಡ ಒಂದೇ ಒಂದು ಕ್ಷಣ ಕಾಲವೂ ಕೂಡ ಏನು ಕರ್ಮ ಮಾಡದೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯತೆ ಹಿ ಅವಶ್ಯಕ ಕರ್ಮ. ಅಕಾರವಾಚಿಯಾಗಿರತಕ್ಕಂಥ ಭಗವಂತ, ಅವನ ಅಧೀನವಾಗಿ ನಾವು ನಮ್ಮದೇ ಆಗಿರುವಂತ ಕರ್ಮದಲ್ಲಿ ತೊಡಗಿಕೊಂಡಿರುತ್ತೇವೆ, ಅಥವಾ ನಮ್ಮ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿರತಕ್ಕಂಥ ಅನೇಕ ಕರ್ಮಗಳನ್ನ ಮಾಡ್ತಾ ಇರ್ತೇವೆ ಅಂತ ಕೃಷ್ಣ ಹೇಳಿದ. ಅದರ ಸಹಜವಾಗಿ ಒಂದು ಬರುವಂತ ಪ್ರಶ್ನೆ, ನಾವು ನಮ್ಮ ಜ್ಞಾನೇಂದ್ರಿಯಗಳಿಂದ ಯಾವುದೇ ಜ್ಞಾನವನ್ನ ಪಡಿತಾ ಇಲ್ಲ, ಕರ್ಮೇಂದ್ರಿಯಗಳಿಂದ ಯಾವುದೇ ಕರ್ಮವನ್ನ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ. ಆವಾಗ ನಾವು ಕರ್ಮ ಮಾಡದೆ ಸುಮ್ಮನೆ ಇದ್ದೀವಲ್ವಾ ಅಂತ ಅನ್ಸುತ್ತಲ್ಲ ನಮ್ಮೆಲ್ಲರಿಗೂ ಕೂಡ. ನಾವಾಗ ಯಾವುದೇ ಕರ್ಮವನ್ನ ಮಾಡದೆ, ಯಾಕಂದ್ರೆ ನಮ್ಮ ಕೈಕಾಲು ಎಲ್ಲಿಗೂ ಹೋಗ್ತಾ ಇಲ್ಲ, ಬಾಯಿಂದ ಏನು ಮಾತಾಡ್ತಾ ಇಲ್ಲ, ಅಥವಾ ನಮ್ಮ ಗುದ ಉಪಸ್ಥಾದ ಇಂದ್ರಿಯಗಳು ಯಾವುದೇ ಕರ್ಮವನ್ನ ಮಾಡ್ತಾ ಇಲ್ಲ, ಕಣ್ಣು ಬಣ್ಣವನ್ನ ಒಳಗೆ ತೆಗೆದುಕೊಳ್ತಾ ಇಲ್ಲ, ಕಿವಿ ಶಬ್ದವನ್ನ ಒಳಗೆ ತೆಗೆದುಕೊಳ್ತಾ ಇಲ್ಲ, ನಾಲಿಗೆ ರುಚಿಯನ್ನ ಒಳಗೆ ತೆಗೆದುಕೊಳ್ತಾ ಇಲ್ಲ, ಚರ್ಮ ಸ್ಪರ್ಶವನ್ನ ಪಡಿತಾ ಇಲ್ಲ. ಅಲ್ಲಿಗೆ ಎಲ್ಲಾ ಇಂದ್ರಿಯಗಳು ಕೂಡ ಸುಮ್ಮನೆ ಇದೆ. ಅಲ್ಲಿಗೆ ಕರ್ಮ ಮಾಡದೆ ಇರ್ಲಿಕ್ಕಾಗತ್ತಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾ ಇರುವಂತ ಉತ್ತರ ಯಹ ಕರ್ಮೇಂದ್ರಿಯಾಣಿ ಸಂಯಮ್ಯ. ಹೌದು, ಸಂಯಮ್ಯ, ಸಮ್ಯಕ್ ಅಂದ್ರೆ ಚೆನ್ನಾಗಿ ಉಪರಮ ಮಾಡ್ಕೊಂಡಿದ್ದಾನೆ. ಕೈ ಕಾಲು ಯಾವುದೇ ಇಂದ್ರಿಯಗಳು ಕೂಡ ವಿತೌಟ್ ಆಕ್ಷನ್, ಯಾವುದೇ ರೀತಿಯಾಗಿರುವಂತಹ ಚಲನವಲನಗಳು ಇಲ್ಲ, ಒಂದು ಗೊಂಬೆಯಂತೆ ಕುಳಿತುಕೊಂಡಿದ್ದಾನೆ. ಸಂಯಮ್ಯ, ಚೆನ್ನಾಗಿ ನಿಯಂತ್ರಣ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ. ಸಂಯಮ್ಯ ಶಬ್ದಕ್ಕೆ ನಿಯಂತ್ರಣ ಮಾಡಿಕೊಂಡು ಕೂತ್ಕೊಂಡದ್ದು. ಕೈಕಾಲುಗಳಿಂದ ಯಾವುದೇ ರೀತಿಯಾಗಿರತಕ್ಕಂಥ ಕಾರ್ಯಗಳು ಆಗ್ತಾ ಇಲ್ಲ. ಆದರೆ ಯಹ ಮನಸಾ ಚರನ್ ಆಸ್ತೆ ಅಥವಾ ಮನಸಾ ಸ್ಮರನ್ ಆಸ್ತೆ, ತಾನು ಕೈ ಕಾಲು ಕಣ್ಣು ಮೂಗು ನಾಲಿಗೆ ಚರ್ಮ ಇದೆಲ್ಲ ಬಳಸ್ಕೊಂಡು ಏನ್ ಮಾಡ್ತಾನೋ ಅದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಅನುಭವಿಸ್ತಾ ಇದ್ದಾನೆ. ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದು ಅಂತಾರಲ್ಲ, ಹಾಗೆ ಮನಸ್ಸಿನಲ್ಲಿಯೇ ಎಲ್ಲಾ ರೀತಿಯಾಗಿರತಕ್ಕಂಥ ವಿಷಯ ಪದಾರ್ಥಗಳನ್ನ ನೆನಪು ಮಾಡಿಕೊಳ್ತಾ ಇದ್ದಾನೆ. ಸ್ಮರಣೆ ಮಾಡಿಕೊಳ್ತಾ ಇದ್ದಾನೆ. ಅಥವಾ ಚರಗತಿ ಭಕ್ಷಣಯೋ, ಅನುಭವಿಸೋದು, ಮನಸ್ಸಿನಲ್ಲೇ ಮಂಡಿಗೆ ತಿನ್ನೋದು ಅನ್ನುವಂತೆ ಮನಸ್ಸಿನಲ್ಲೇ ಎಲ್ಲವನ್ನು ಕೂಡ ಅನುಭವಿಸ್ತಾ ಇದ್ದಾನೆ. ಅಲ್ಲಿ ನೋಡಿ, ಕಣ್ಣು ಕೆಟ್ಟದ್ದನ್ನ ನೋಡ್ತಾ ಇಲ್ಲ, ಆದ್ರೆ ಮನಸ್ಸು ಕೆಟ್ಟದ್ದನ್ನ ನೋಡ್ತಾ ಇದೆ. ಕಿವಿ ಕೆಟ್ಟದ್ದನ್ನ ಕೇಳಿಸಿಕೊಳ್ತಾ ಇಲ್ಲ, ಆದ್ರೆ ಮನಸ್ಸು ಕೆಟ್ಟದ್ದನ್ನ ಕೇಳಿಸಿಕೊಳ್ತಾ ಇದೆ, ಅದ್ರ ಬಗ್ಗೆನೇ ಆಕರ್ಷಿತವಾಗಿದೆ. ಚರ್ಮ ಬೇಡವಾದ ಸ್ಪರ್ಶವನ್ನ ಅನುಭವಿಸ್ತಾ ಇಲ್ಲ, ಆದ್ರೆ ಮನಸ್ಸು ಬೇಡವಾದ ಸ್ಪರ್ಶವನ್ನ ಅನುಭವಿಸ್ತಾ ಇದೆ. ಕಾಲು ಬೇಡದ ಕಡೆಗೆ ಹೋಗ್ತಾ ಇಲ್ಲ, ಆದ್ರೆ ಮನಸ್ಸು ಹೋಗ್ತಾ ಇದೆ. ಕೈ ಮಾಡಬಾರದ ಕೆಲಸವನ್ನ ಕೈಯಿಂದ ಮಾಡ್ತಾ ಇಲ್ಲ, ಆದ್ರೆ ಮನಸ್ಸು ಆ ಕೆಲಸ ಮಾಡ್ತಾ ಇದೆ. ಅಲ್ಲಿಗೆ ಇಂದ್ರಿಯಗಳನ್ನೆಲ್ಲ ಕಟ್ಟ ಹಾಕೊಂಡು ಕೂತ್ಕೊಂಡಿದ್ದಾನೆ. ಉಪಯೋಗ ಏನು ಬಂತು? ಮನಸಾ ಸ್ಮರನ್ನ ಮನಸಾಚರನ್, ಮನಸ್ಸಿನಿಂದ ಸ್ಮರಣೆ ಮಾಡ್ತಾ ಇದ್ದಾನೆ, ಸ್ಮರಿಸಿದ್ದನ್ನ ತಾನು ಒಳಗೆ ಅನುಭವಿಸ್ತಾ ಇದ್ದಾನೆ. ಇಂತಹ ವ್ಯಕ್ತಿ ವಿಮೂಢಾತ್ಮ, ಮೂರ್ಖನಾದ. ಇಂದ್ರಿಯಾರ್ಥಾನ್ ಮನಸಾ ಸ್ಮರಣ, ಅಲ್ಲಿ ತಗೊಂಡ್ವಿ ಇಂದ್ರಿಯಗಳ ಅರ್ಥಗಳು ಅಂದ್ರೆ ಒಂದೊಂದು ಇಂದ್ರಿಯಕ್ಕೆ ಸಂಬಂಧಪಟ್ಟ ಒಂದೊಂದು ವಿಷಯಗಳು. ಕಣ್ಣಿಗೆ ಬಣ್ಣ ವಿಷಯವಾದರೆ ಕಿವಿಗೆ ಶಬ್ದ ವಿಷಯ, ಹಾಗೆ ಒಂದೊಂದು ಇಂದ್ರಿಯಕ್ಕೂ ಕೂಡ ಒಂದೊಂದು ಯಾವ ಇಂದ್ರಿಯಗಳಿಂದ ಏನೇನು ಕೆಲಸ ಮಾಡ್ತೀವೋ ಅದೆಲ್ಲವೂ ಕೂಡ ಇಂದ್ರಿಯಾರ್ಥಗಳು. ಅಥವಾ ಯಾವ ಇಂದ್ರಿಯಗಳಿಂದ ಏನೇನು ವಸ್ತುಗಳನ್ನ ಅನುಭವಿಸುತ್ತೀವೋ ಅದೆಲ್ಲವೂ ಕೂಡ ಇಂದ್ರಿಯಾರ್ಥಗಳು. ಅಂತಹ ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಅರ್ಥಗಳನ್ನ ಮನಸಾ ಸ್ಮರನ್ ಅಥವಾ ಮನಸಾಚರನ್, ಮನಸ್ಸಿನ ಮೂಲಕವಾಗಿಯೇ ಸ್ಮರಣೆ ಮಾಡಿಕೊಳ್ತಾ ಇದ್ದಾನೆ. ಸಹ ನಿತ್ಯ ವಿಮೂಢಾತ್ಮ, ಮೂರ್ಖನಾದಂತ ಒಬ್ಬ ವ್ಯಕ್ತಿ, ಮೂರ್ಖಚೇತಸ್ಸವನು, ಮೂರ್ಖನಾದಂತ ವ್ಯಕ್ತಿ ಮಿಥ್ಯಾಚಾರ ಸಹ ಉಚ್ಯತೆ. ಸಹ ಮಿಥ್ಯಾಚಾರ ಇತಿ ಉಚ್ಯತೆ. ಅವನಿಗೆ ಮಿಥ್ಯಾಚಾರ ಅಂದ್ರೆ ಅರ್ಥ ಏನು? ಹೇಳೋದೊಂದು ಮಾಡೋದೊಂದು ಅಂತ ಅರ್ಥ. ಮೇಲೆ ಒಂದು ರೀತಿ, ಕೆಳಗೆ ಒಂದು ಒಳಗಿಂದನೇ ಒಂದು ರೀತಿ ಇರ್ತಕ್ಕಂಥವನು ಅನ್ನೋದು ಅದರ ಅಭಿಪ್ರಾಯ. ಹಾಗಾಗಿ ಅವನು ಮಿಥ್ಯಾಚಾರ ಎಂಬುದಾಗಿ ಅವನನ್ನ ಕರೀತಾರೆ. ಅಂದ್ರೆ ಮೋಸ ಮಾಡ್ಲಿಕ್ಕೋಸ್ಕರ ಕಪಟಾಚಾರ, ಡಂಬಾಚಾರವನ್ನ ಮಾಡತಕ್ಕಂಥವನು ಎಂಬುದಾಗಿ ಅವನು ವ್ಯವಹರಿಸಲ್ಪಡುತ್ತಾನೆ
ಅಂತ ಇದರ ಅಭಿಪ್ರಾಯ. ಅನ್ವಯಾರ್ಥ ನೋಡ್ಕೊಳ್ಳಿ. ಅಂತೂ ನಾವು ನಮ್ಮ ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ಕಟ್ಟಾಕಿಕೊಂಡು ಕೂತ್ಕೊಂಡ್ರೆ ಮಾತ್ರ ಉಪಯೋಗ ಇಲ್ಲ. ಅದೆಲ್ಲದಕ್ಕಿಂತಲೂ ಕೂಡ ಮುಖ್ಯವಾಗಿ ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಬೇಕು. ನಿಯಂತ್ರಿತವಾದ ಮನಸ್ಸಿನಿಂದ ನೀವು ಏನು ಬೇಕಾದ್ರೂ ಮಾಡಬಹುದು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ಬಳಸ್ಕೊಂಡು ಏನು ತೊಂದರೆ ಆಗಲ್ಲ. ಯಾಕೆ? ಮನೋನಿಯಂತ್ರಣವಿದೆ. ಮನೋನಿಯಂತ್ರಣವಿಲ್ಲದೇನೆ ಏನೂ ಮಾಡದೆ ಸುಮ್ಮನೆ ಕೂತರೂ ಕೂಡ ಉಪಯೋಗವಿಲ್ಲ ಅನ್ನೋದು ಅಭಿಪ್ರಾಯ. ಹಾಗಾಗಿ ಮನ ಏವ ಕಾರಣ ಮನುಷ್ಯಾಣ ಬಂಧ ಮೋಕ್ಷಯೋಹೋ. ಒಬ್ಬ ವ್ಯಕ್ತಿಯ ಬಂಧ, ಒಬ್ಬ ವ್ಯಕ್ತಿಯ ಮುಕ್ತಿ, ಎರಡಕ್ಕೂ ಕೂಡ ಮುಖ್ಯ ಕಾರಣವಾಗಿರುವಂತದ್ದು ಯಾವುದು? ಅದು ಮನಸ್ಸು ಅನ್ನೋದು ಇದರ ಅಭಿಪ್ರಾಯ. ಯಾವ ವ್ಯಕ್ತಿಯು ಕರ್ಮೇಂದ್ರಿಯಾಣಿ ಅಂದ್ರೆ ಬರೀ ಕರ್ಮೇಂದ್ರಿಯ ಅಂತಲ್ಲ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಇವೆಲ್ಲವನ್ನು ಕೂಡ ಸಂಯಮ್ಯ ಚೆನ್ನಾಗಿ ನಿಯಂತ್ರಣ ಮಾಡಿಕೊಂಡು ಇಂದ್ರಿಯಾರ್ಥಾನ್ ಆಯಾಯ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ವಿಷಯ ಪದಾರ್ಥಗಳನ್ನು ಮನಸಾ ಸ್ಮರನ್ ಆಸ್ತೆ ಮನಸ್ಸಿನಿಂದಾಗೆ ಸ್ಮರಣೆ ಮಾಡಿಕೊಂಡು ಇದ್ದಾನೆ, ಅಥವಾ ಮನಸ್ಸಿನಿಂದ ಚರನ್ ಆಸ್ತೆ ಮನಸ್ಸಿನಿಂದಲೇ ಅನುಭವಿಸ್ತಾ ಇದ್ದಾನೆ, ಮನಸ್ಸಿನಲ್ಲಿ ಮಂಡಿಗೆಯನ್ನು ತಿಂತಾ ಇದ್ದಾನೆ, ಮನಸ್ಸಿನಿಂದಲೇ ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾ ಇದ್ದಾನೆ. ವಿಮೂಢಾತ್ಮ ಮೂರ್ಖನಾದಂತಹ ವ್ಯಕ್ತಿಯು ಸಹ ವಿಮೂಢಾತ್ಮ ಸಹ ಮೂರ್ಖನಾದಂತಹ ವ್ಯಕ್ತಿಯು ಮಿಥ್ಯಾಚಾರ ಉಚ್ಯತೆ. ಮಿಥ್ಯಾಚಾರ ಅಂದ್ರೆ ಒಬ್ಬ ಡಾಂಬಿಕ ಕಪಟ ಬುದ್ಧಿಯವನು, ಮೋಸ ಮಾಡುವ ಸಲುವಾಗಿ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡವನು ಎಂಬುದಾಗಿ ಉಚ್ಯತೆ ಹೇಳಲ್ಪಡುತ್ತಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಆಸ್ತೆ ಮನಸಾ ಸ್ಮರನ್ನ ಅಥವಾ ಮನಸಾಚರನ್ನ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.